ಸರ್ ಇದೇನಂತ ನೋಡ್ತೀರಾ ಸರ್, ಫಿಶ್ ಅಕ್ವೇರಿಯಂ ಸರ್. ಬೆಂಗಳೂರಲ್ಲಿ ಇದು ಫಸ್ಟ್ ಟೈಮ್ ಮಾಡಿದ್ದಾರೆ ಸರ್. ನಾವು ಮೈಸೂರಿಗೆ ಹೋಗ್ಬೇಕು, ದುಬೈಗೆ ಹೋಗ್ಬೇಕು ಅಂತ ಜಾಗದಲ್ಲಿ ಫಿಶ್ ಟನಲ್ ಇದೆ ಸರ್. ಅದು ಅಲ್ಲಿಗೆ ಯಾಕೆ ಸರ್ ಹೋಗ್ಬೇಕು? ಬನ್ನಿ ಸರ್, ನಮ್ಮ ಬೆಂಗಳೂರಲ್ಲಿ ಅದು ಲಗ್ಗೇರಿಯಲ್ಲಿ ಸಿಗುತ್ತೆ ಸರ್. ಇಲ್ಲಿ ಲಗ್ಗೇರಿ ಪೀನಸ್ ಎಕ್ಸ್ಚೇಂಜ್ ಅಲ್ಲಿ ಮಾಡಿದ್ದಾರೆ ಸರ್. ಬನ್ನಿ ಸರ್, ಒಳಗಡೆ ಚೆನ್ನಾಗಿದೆ ಅಂತಾರೆ. ಬನ್ನಿ ಸರ್ ನೋಡೋಣ. ಸರ್ ಒಳಗಡೆ ಬಂದಿದ ತಕ್ಷಣ ನೋಡಿ ಸರ್, 20 ಸೆಲ್ಫಿಗಳಿದೆ ಸರ್. ನಿಮಗೆ ಮಕ್ಕಳಿಗೆ ಯಾರು ಬೇಕಾದ್ರೂ ಸೆಲ್ಫಿ ಹಿಡಿಯಕ್ಕೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಕಲರ್ಫುಲ್ ಸೆಲ್ಫಿ ಇರುತ್ತೆ ನೋಡಿ ಸರ್ ಇಲ್ಲಿ. ಸರ್ ಸೆಲ್ಫಿ ಆಗಿದ ತಕ್ಷಣ ಫಿಶ್ ಅಕ್ವೇರಿಯಂ ಇದೆ ನೋಡಿ ಸರ್. ಕಲರ್ಫುಲ್ ಆಗಿ ಒಂದು 30-40 ಅಕ್ವೇರಿಯಂ ಇದೆ ಸರ್ ನೋಡಿ ಸರ್. ಸರ್ ಫಿಶ್ ಅಕ್ವೇರಿಯಂ ನೋಡಿದ ತಕ್ಷಣ ಅಂಡರ್ ವಾಸು ಅಂಡರ್ ಟನಲ್ ಇದೆ ಸರ್. ಬನ್ನಿ ಒಳಗಡೆ ನೋಡ್ಬಿಟ್ಟು ಸಮುದ್ರದ ಒಳಗಡೆ ನೋಡ್ದಂಗಿದೆ ಸರ್. ಬನ್ನಿ ಸರ್ ನೋಡೋಣ. ಸರ್ ನಮಸ್ಕಾರ ಸರ್ ಎಲ್ಲರಿಗೂ. ಇದು ಬಂದಿದ ತಕ್ಷಣ ಫಿಶ್ ಅಕ್ವೇರಿಯಂ ನೋಡ್ಕೊಂಡು ಬಂದಿದ ತಕ್ಷಣ ಸ್ಟಾಲ್ಸ್ ಇದೆ. ಸ್ಟಾಲ್ಸ್ ಆಗಿದ ತಕ್ಷಣ ಗೇಮ್ಸ್ ಇದೆ. ಗೇಮ್ಸ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಈ ಅಮೇಜ್ಮೆಂಟ್ ಇದೆ ಸರ್. ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೋದು ಸರ್. ನೋಡಿ, ಡ್ರ್ಯಾಗನ್ ಟ್ರೈನ್ ಇಂದ ಜಾಯಿಂಟ್ ವೀಲು, ಬ್ರೇಕ್ ಡ್ಯಾನ್ಸು, ಹೆಲಿಕಾಪ್ಟರು, ಮತ್ತೆ ಜಂಪಿಂಗು, ಮಕ್ಕಳು ಆಡಕ್ಕೆ ಸ್ಕೂಟ್ರು. ದೊಡ್ಡವ್ರಿಗೆ ಸ್ಕೂಟ್ರು ಕೊಡಕ್ಕಾಗಲ್ಲ ಅಂತವ್ರ ಮಕ್ಕಳು ಇದ್ರಲ್ಲೇ ಖುಷಿಯಾಗಿ ಆಡ್ಬೋದು ಸರ್. ಅದು ಬಿಟ್ಟು ಕಾರ್ ಐತೆ, ಕೊಲಂಬಸ್ ಐತೆ, ಜಂಪಿಂಗ್ ಐತೆ, ಎಲ್ಲಾನು ಒಂಥರ ಎಂಜಾಯ್ಮೆಂಟ್ ಮಾಡಕ್ಕೆ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಸಮೇತ ಬಂದ್ಬಿಟ್ರೆ ಒಂದು ದಿವಸ ಈವ್ನಿಂಗ್ ಫುಲ್ ಕೆಲಸದಿಂದ ಬರ್ತಾರಲ್ವಾ ಸರ್, ಅವ್ರಿಗೆಲ್ಲ ಒಂಥರ ಟ್ರಸ್ಟ್ ಇರುತ್ತೆ. ಅವ್ರ ಫ್ಯಾಮಿಲಿ ಸಮೇತ ಎಲ್ಲೂ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಅಂತ ಅವ್ರೆ ಸಂಡೇ ಟೈಮಲ್ಲಿ ಇಲ್ಲ ಯಾವುದೋ ಒಂದು ದಿವಸ ಈವ್ನಿಂಗ್ 6 ಗಂಟೆಗೆ ಬಂದ್ಬಿಟ್ರೆ ಒಂದು 9:30-10 ಗಂಟೆ ಗಂಟ ಫ್ಯಾಮಿಲಿ ಸಮೇತ ಜಾಲಿಯಾಗಿ ಇದ್ದುಬಿಟ್ಟು ಹೋಗೋಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಸರ್. ಸರ್ ಇದು ಪೀನಸ್ ಸೆಕೆಂಡ್ ಸ್ಟೇಜ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿದೆ ಸರ್. ಪೀನಸ್ ಸೆಕೆಂಡ್ ಸ್ಟೇಜ್ ಬಸ್ ಸ್ಟ್ಯಾಂಡ್ ಇಂದ 100 ಮೀಟರ್ ಅಲ್ಲಿ ಇದೆ ಸರ್. ಇದು ಪೀನಸ್ ಸೆಕೆಂಡ್ ಬಸ್ ಸ್ಟ್ಯಾಂಡ್ ಎಲ್ಲಾ ಕಡೆನೂ ಬಸ್ ಸೌಲಭ್ಯ ಇದೆ ಸರ್. ಈ ಕಡೆ ಕೆಂಗೇರಿಯಿಂದ ಬರ್ಬೋದು, ಈ ಕಡೆ ಸುಂಗದಕಟ್ಟೆಯಿಂದ ಬರ್ಬೋದು, ಈ ಕಡೆ JP ನಗರ, ಮೆಜೆಸ್ಟಿಕ್, ಶಿವಾಜಿ ನಗರ, ಯಶವಂತಪುರ, ಈ ಕಡೆ ಎಲ್ಲಾ ಕಡೆನೂ ಬಸ್ ಸೌಲಭ್ಯ ಇದೆ ಸರ್. ಸುತ್ತಮುತ್ತ ಇರಕ್ಕೆ ಇದು ಒಳ್ಳೆ ಬಸ್ ಸ್ಟ್ಯಾಂಡ್ ಇದೆ ಸರ್. ಒಳ್ಳೆ 4 ಕಡೆ ಬಸ್ ಇರೋದ್ರಿಂದ ಅದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದ್ರಿಂದ ಎಲ್ಲರಿಗೂ ಬಂದು ಹೋಗಕ್ಕೆ ಒಂದು ಅವಕಾಶ ಇದೆ ಸರ್. ಚೆನ್ನಾಗಿದೆ ಸರ್ ಇಲ್ಲಿ. ಸರ್ ಇದು ಸಂಜೆ ಸರ್ ಇನ್ನೂ ದೀಪಾವಳಿ ಗಂಟ ಇರುತ್ತೆ ಸರ್. ಸಂಜೆ 6 ಗಂಟೆಯಿಂದ 10 ಗಂಟೆ ಗಂಟ ನಡೀತಾ ಇದೆ ಸರ್. ಇಲ್ಲಿ ಎಲ್ಲ ಬಂದ್ಬಿಟ್ರೆ ಫ್ಯಾಮಿಲಿ ಸಮೇತ ಬಂದ್ಬಿಟ್ರೆ ಒಂಥರ ಎಂಜಾಯ್ಮೆಂಟ್ ಮಾಡ್ಬೋದು ಸರ್. ಮಕ್ಕಳೆಲ್ಲ ಎಕ್ಸಾಮ್ ಇದೆ ಸರ್ ಟೈಮಲ್ಲಿ. ಮಕ್ಕಳು ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲಿ ಹೋಗೋಣ ಪ್ಲಾನ್ ಮಾಡ್ತಿರಲ್ಲ ಸರ್. ಕಡಿಮೆ ಬಡ್ಜೆಟಲ್ಲಿ ಒಂದು ಒಳ್ಳೆ ಈವ್ನಿಂಗ್ ಮಾಡಬೇಕಂದ್ರೆ ಇಲ್ಲಿ ಬಂದು ಮಾಡ್ಬೋದು ಸರ್. ಬಂದ್ಬಿಟ್ರೆ ಎಲ್ಲರೂ ಖುಷಿಯಾಗಿ ಹೋಗ್ತಾರೆ ಸರ್. ಮಕ್ಕಳು ಫಿಶ್ ಎಲ್ಲ ನೋಡಿದ್ರಲ್ಲ ಸರ್ ಹೆಂಗಿದೆ, ಆ ಥರ ಎಲ್ಲ ಫಿಶ್ನು ಒಂಥರ ನೋಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಸರ್ ಇಲ್ಲಿ.